There are many types of arthritis in modern medicines. They classify, ಅದನ್ನು ಮತ್ತೆ ಸಬ್ ಕ್ಲಾಸಿಫೈ ಹೀಗೆ ಮಾಡ್ಕೊಂಡು ಹೋದರೆ ಅನೇಕ ಜಾತಿಯ ಆರ್ಥರೈಟಿಸ್ಗಳು ಸಿಗುತ್ತೆ. ಅಕ್ಯೂಟ್ ಪೇಯ್ನ್ ಕೊಡುವಂಥದ್ದು ಅಂದರೆ ಆ ನೋವಿನ ಅಂಶ ಎಷ್ಟಿರುತ್ತೆ ಅಂದರೆ ಅವ್ರಿಗೆ ಬೆರಳು ಅಲ್ಲಾಡ್ಸೋಕ್ಕಾಗಲ್ಲ, ಮಂಡಿ ಅಲ್ಲಾಡ್ಸೋಕ್ಕಾಗಲ್ಲ, ಕೈ ಅಲ್ಲಾಡ್ಸೋಕ್ಕಾಗಲ್ಲ. ಔಷಧಿ ನಮಗೆ ವಾಸಿ ಮಾಡಬೇಕು, ಸ್ಥಿತಿ ಕಾಪಾಡೋದಲ್ಲ. ಮ್ಯಾನೇಜ್ಮೆಂಟ್ ಬೇಡ, ವಿ ವಾಂಟ್ ಎ ಕ್ಯೂರ್. ಬಹುಶಃ 98% ಆಫ್ ದಿ ಜಾಯಿಂಟ್ ಪೇಯ್ನ್ಸ್ ಎಲ್ಲ ಏನಿದೆ ದಟ್ ಕ್ಯಾನ್ ಬಿ ರಿಯಲಿ ಕ್ಯೂರ್ಡ್. ಇನ್ನೊಂದು 2% ಅದೇನಿದೆ ಆ ರೋಗದ ಅವಸ್ಥೆ, ರೋಗಿಯ ಇಮ್ಯೂನ್ ಸ್ಟೇಟಸ್ಸು ಹಾಗೂ ರೋಗಿಯ ಅಫೋರ್ಡಬಿಲಿಟಿ, ಅನೇಕ ಒಂದು ಕಾರಣಗಳಿಂದ ಅದು ಡಿಪೆಂಡ್ ಆಗಿ ದೋಸ್ ಥಿಂಗ್ಸ್ ಕ್ಯಾನಾಟ್ ಬಿ ಕ್ಯೂರ್ಡ್ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಎಸ್, ಈ ಆರ್ಥರೈಟಿಸ್ ಅನ್ನೋ ಸಮಸ್ಯೆ, ಈ ಸಂಧಿ ನೋವುಗಳು ಬರೋದಾದ್ರೂ ಯಾತಕ್ಕೆ, ಏನ್ ಕಾರಣಗಳಿಂದ ಆಗುತ್ತೆ? ಸೇ ಫಾರ್ ಎಕ್ಸಾಂಪಲ್ ಈಗ ಲುಂಬರ್ ಪೇನ್ ಅಂತ ಹೇಳಿದ್ರಿ ಅಥವಾ ಸರ್ವೈಕಲ್ ಅಂತ ಹೇಳಿದ್ರಿ, ಯಾತಕ್ಕಾಗಿ ಬರುತ್ತೆ? ಅದು ಏಜ್ ಫ್ಯಾಕ್ಟಾ ಅಥವಾ ಜೆನೆಟಿಕಲಿ ಬರೋ ಅಂಥದ್ದ ಅಥವಾ ನಮ್ಮ ಆಹಾರ ಪದ್ಧತಿನೋ ಜೀವನ ಶೈಲಿನೋ ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗುವಂಥದ್ದ? ಯಾತಕ್ಕಾಗಿ ಆಗುತ್ತೆ? ಈ ಹಿಂದೆ ಅಂದರೆ ನಮ್ಮ ಲೈಫ್ ಸ್ಟೈಲ್ಸ್ ಎಲ್ಲ ಈಗ ಚೇಂಜ್ ಆಗಿ ನಮ್ಮ ಆಕ್ಯುಪೇಷನಲ್ ಡಿಸೀಸಸ್ ಬಂದಿದ್ದಾವೆ. ನಮ್ಮ ಆಕ್ಯುಪೇಷನ್ನು, ನಮ್ಮ ಭಾರತ ದೇಶ ಒಂದು ಅಗ್ರಿಕಲ್ಚರ್ ಅವಲಂಬಿತ ದೇಶ ಆಗಿತ್ತು. ಆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಯಾವ ಮನುಷ್ಯನಿಗೆ ತನ್ನ ಕೆಪಾಸಿಟಿ ಗೊತ್ತಿಲ್ಲದೆ ಅತಿಯಾದ ಭಾರವಾಗಲಿ, ಅತಿಯಾದ ಆಹಾರ, ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ ಆಯುರ್ವೇದದಲ್ಲಿ, ಮಿಥ್ಯಾಹಾರ ವಿಹಾರೇಣ. ಪರ್ಫೆಕ್ಟ್. ಏನು ಚೆನ್ನಾಗಿ ಹೇಳಿದಾನಂದ್ರೆ, ಆಹಾರಗಳಿಂದ ತಗೊಳ್ಳೋದ್ರಿಂದ ನಾವು ಜಾಸ್ತಿ ದಪ್ಪ ಆಗೋದು, ತುಂಬ ದಪ್ಪ ಆಗೋದು. ಸಾಮಾನ್ಯವಾಗಿ ದಪ್ಪ ಆದರೆ ಏನು ಬರೋದಿಲ್ಲ ಅದು. ನಮ್ಮ ಭಾರವನ್ನು ನಾವು, ನಮ್ಮ ಮೂಳೆಗಳು ಹೊರಬೇಕು, ಯಾವ ಒಂದು ವಿಧವಾದ ಕಾಯಿಲೆ ಇಲ್ಲದೇ ಹೊರಬೇಕು ಅಂತ ಒಂದು ಸ್ಥಿತಿ ನೋಡಿಕೊಂಡು, ಈ ವಿಹಾರ ಅನ್ನೋದೇನಿದೆ ನಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸಗಳನ್ನು ಮಾಡೋದು, ದೀರ್ಘವಾಗಿ ಮಾಡ್ತಾ ಇರೋದು. ಈಗ ರೈತರು ಸಾಮಾನ್ಯ ಮೂಟೆ ಎತ್ತುತ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಏನಾಗುತ್ತೆ, ದಿವಸ ಮೂಟೆ ಎತ್ತೋರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ದೇ ವಿಲ್ ಬಿ ಅಕಸ್ಟಮ್ ಅಂಡ್ ದೇ ವಿಲ್ ಹ್ಯಾವ್ ಅನ್ ಎಂಡ್ಯೂರೆನ್ಸ್ ಟು ಡೂ ಇಟ್. ಆ ಟಾಲರೆನ್ಸ್ ಅವ್ರಿಗೆ ಬಂದಿರುತ್ತೆ, ಅದು ರೂಢಿ ಮಾಡ್ಕೊಂಡು. ಬಟ್ ಅವ್ರಿಗೂ ಏನಾಗುತ್ತೆ, ಕಾಲಕ್ರಮೇಣ ಅದನ್ನೇ ಮಾಡ್ತಾ ಹೋದಲ್ಲಿ ಮೂಳೆಗಳು ಸವಿಯುವಂಥದ್ದೊಂದು ಸಂದರ್ಭ ಇರುತ್ತೆ. ಅದ್ರ ಮಧ್ಯೆ ಇರೋ ಡಿಸ್ಕು ಡಿಜನರೇಟ್ ಆಗುವಂಥದ್ದು ಇರುತ್ತೆ, ಬಲ್ಜ್ ಆಗುತ್ತೆ, ಕಂಪ್ರೆಷನ್ ಆಗಿ ಅದು ಹೊರಗಡೆ ಬಂದು ಸ್ಪೈನಲ್ ಕಾರ್ಡ್ನ ಒತ್ತುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇವೆಲ್ಲ ಹೊರಗಡೆ ನಾವು ಮಾಡುವಂಥ ವಿಹಾರ, ಆಟ, ಕ್ರೀಡೆ, ಹೀಗೆ ಏನು ಬೇಡ. ಒಂದೊಂದು ಸತಿ ನಾವು ಸಡನ್ನಾಗಿ ಯಾವುದೋ ಒಂದು ಪೊಸಿಷನಲ್ಲಿ ಎದ್ದಾಗ್ಲೂ ಈ ಕತೆ ಆಗ್ಬೋದು. ಅಂದ್ರೆ ಇಷ್ಟಕ್ಕೆ ಮೀರಿ ನಮ್ಮ ಗ್ರಹಚಾರ ಹೇಳಬೇಕು, ಅದು ಖಂಡಿತ ಇರುತ್ತೆ. ಸೊ ಇದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಬರಬೇಕಾದ್ರೆ ಅದು ಎಲಿಸಿಯೇಟ್ ಮಾಡ್ತೀವಿ. ಅವ್ರು ಬಂದಾಗ ಯಾಕೆ ಹಿಂಗೆ ಆಯ್ತು ಅನ್ನೋದನ್ನ ನೋಡ್ತೀವಿ. ಇದು ಹಿಂದಿನ ಕತೆ ಆಯಿತು. ಈಗ ಏನಾಗ್ತಾ ಇದೆ, ಆಕ್ಯುಪೇಷನ್ ಅನ್ನೋದು ಇಟ್ ಹ್ಯಾಸ್ ಬೀನ್ ಲಿಮಿಟೆಡ್ ಟು ದ ಡೆಸ್ಕ್ಸ್ ನೌ. So we have a major employment that is software development and software skills, where ಜನರು ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಫಿಸಿಕಲ್ ಆಕ್ಟಿವಿಟಿ ಮತ್ತು ನಮ್ಮ ಆಲ್ರೌಂಡ್ ಆಕ್ಟಿವಿಟಿ, ಇನ್ವಾಲ್ವ್ಮೆಂಟ್ ಆಫ್ ಆಲ್ ದ ಬೋನ್ಸ್ ಅನ್ನೋದು ಇಟ್ ಹಸ್ ಬಿಕಮ್ ಎ ಬಿಗ್ ಝೀರೋ. ಸೊ ಇನ್ನು ಬರ್ತಾ ಇರೋ ದಿನಗಳಲ್ಲಿ ಇದೊಂದು ಆಕ್ಯುಪೇಷನಲ್ ಡಿಸೀಸ್ ಆಗಿ ಬಂದಿದೆ ಈಗಾಗಲೇ. ಅವ್ರು 8 ಗಂಟೆ 6 ಗಂಟೆ ಟೈಮು 8 ಗಂಟೆ ಟೈಮು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಮಾಡಬೇಕಾದ್ರೆ ನಮ್ಮ ಶರೀರದ ಭಾರ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋದ್ರಿಂದ ಡೆಫಿನೆಟ್ಲಿ ಆ ಭಾಗದಲ್ಲಿ ಸವೆತ ಬಂದ್ಬಿಟ್ಟು ಅಲ್ಲಿ ಉಂಟಾಗುತ್ತೆ. ಕುತ್ತಿಗೆಯಲ್ಲೂ ಸಹ ಅಷ್ಟೇ, ಒಂದೇ ಆ್ಯಂಗಲ್ ನೋಡ್ತಿರ್ತೀರ. ಈಗ KSRTC ಡ್ರೈವರ್ಸ್ ಆದರೂ ಅಷ್ಟೇ, ರೋಡ್ನೇ ನೋಡ್ತಿರ್ತಾರೆ, ಒಂದೇ ಆ್ಯಂಗಲಲ್ಲಿ ನೋಡ್ತಿರ್ತಾರೆ. ಇಟ್ ಈಸ್ ಎನ್ ಆಕ್ಯುಪೇಷನಲ್ ಡಿಸೀಸ್. ಹಾಗೆ ಇವು ಸಾಫ್ಟ್ವೇರ್ ಪರ್ಸನಲ್ಸು ಅಷ್ಟೇ, ದೇ ಜಸ್ಟ್ ಗೋ ಆನ್ ಸೀಯಿಂಗ್ ದ ಸ್ಕ್ರೀನ್. ಆ ಸ್ಕ್ರೀನ್ ನೋಡ್ತಾ ಆ ಪರ್ಟಿಕ್ಯುಲರ್ ವೆಯ್ಟ್ ಏನಿದೆ, ನಮ್ಮ ಇದು ಏನು ತಲೆ ಬುರುಡೆದು ಎಲ್ಲ ವೆಯ್ಟ್ ಏನಿದೆ, ಅದು ಒಂದು ಪಾಯಿಂಟಿಗೆ ಬಿದ್ದು ಅಲ್ಲಿ ಸವಕಳಿ ಉಂಟಾಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನೆಸ್ಟ್ ಫಾರ್ಮ್ ಆಫ್ occupational diseases we are finding right now. Okay, but let me interrupt you please doctor. ಇವಾಗ ಡ್ರೈವರ್ಸ್ ಅಂತ ಹೇಳಿದ್ರೆ ಅಥವಾ ಇವಾಗ ಸಾಫ್ಟ್ವೇರ್ ಪರ್ಸನಲ್ಸ್ ಅಂತ ಹೇಳಿದ್ರೆ, ಅವ್ರು ಅದನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಆಕ್ಯುಪೇಷನ್ಗೆ ಅಥವಾ ಅದಕ್ಕೆ ಡಿಪೆಂಡ್ ಆಗಿರೋಂದಷ್ಟು ಜನಗಳಿಗೆ ಸರ್ವಿಸ್ ಸಿಗುತ್ತೆ, ಅವ್ರು ಅದನ್ನು ಮಾಡಲೇಬೇಕು.
ಅದು ಇನ್ನೋವೇಟಬಲ್ ಅವ್ರಿಗೆ, ಅದನ್ನ ಆ ಕೆಲಸ ಮಾಡ್ಲೇಬೇಕಲ್ವಾ? ಅವ್ರಿಗೆ ಪರಿಹಾರ ಏನು ಹಾಗಿದ್ರೆ? ಖಂಡಿತ ಪರಿಹಾರ ಏನಿಲ್ಲ. ದೇ ಹ್ಯಾವ್ ಟು ಸಿ ದಟ್ ದ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಆಫ್ ಆಲ್ ಅದರ್ ಆರ್ಗನ್ಸ್ ಆರ್ ಗುಡ್. ಅಂದ್ರೆ ಓಕೆ. ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋದನ್ನ ಮಾಡ್ತಾ ಬಂದು ಆ ಭಾಗಕ್ಕೆ ಶಕ್ತಿ ಕೊಡುವಂತಹ ಒಂದು ಎಕ್ಸರ್ಸೈಸ್ ನ ಮಾಡ್ತಾ ಬಂದ್ರೆ, ಆಮೇಲೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ದಪ್ಪ ಆಗದಂಗೆ ನೋಡ್ಕೊಳ್ಳೋದು, ಅದನ್ನೇ ಇಂಟರಪ್ಟ್ ಮಾಡೋದು. ಈಗ ಯು ಆರ್ ವರ್ಕಿಂಗ್ ಫಾರ್ ಲಾಂಗ್ ಅವರ್ಸ್ ಅಂದ್ರೆ ಟೇಕ್ ಎ ಬ್ರೇಕ್ ಫಾರ್ ಅಬೌಟ್ ಆಫ್ಟರ್ 1 hour, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ಸಿ ಇಫ್ ಯು ಕ್ಯಾನ್ ಡೂ ಸಮ್ ನೆಕ್ ಎಕ್ಸರ್ಸೈಸಸ್, ಸಿ ಇಫ್ ಯು ಕ್ಯಾನ್ ಡೂ ಸಮ್ ಅಬ್ಡಮಿನಲ್ ಎಕ್ಸರ್ಸೈಸಸ್. ಆ ಥರ ಡೈವರ್ಸಿಫಿಕೇಶನ್ ಮಾಡ್ಕೊಂಡು ಹೋದಾಗ ಖಂಡಿತ ಅವು ದೇ ವಿಲ್ ನಾಟ್ ಹಾರ್ಮ್ ಯು. ಅಂಡ್ ಒನ್ ಮೋರ್ ಥಿಂಗ್, ನಮ್ಮ ಜನಕ್ಕೆ ಬಹುಶಃ ನಿಮ್ಮ ಮೂಲಕ ಹೇಳಬೇಕು, ಎಕ್ಸರ್ಸೈಸ್ ಮಾಡಬೇಕು ಅಂದ್ರೆ ಏನಾದ್ರು ತೊಂದರೆ ಆದ್ಮೇಲೆ ಮಾಡಬೇಕು ಅಂತಿಲ್ಲ. ಪ್ರಿಕಾಷನರಿ ಆಗೂ ಈಗ ಸುಮ್ಮನೆ ನೀವು ಹೇಳ್ದಂಗೆ ಸ್ಕ್ರೀನ್ ನೋಡ್ತಾ ಇರೋ ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ನೆಕ್ಸ್ಟ್ ಎಕ್ಸರ್ಸೈಸ್ ಮಾಡಿದ್ರು ದಟ್ ವಿಲ್ ಹೆಲ್ಪ್ ಅಂತ. ಫ್ಯಾಂಟಾಸ್ಟಿಕ್. ಡಾಕ್ಟರ್, ಇವಾಗ ಆರ್ಥರೈಟಿಸ್ ಬಂದ್ಬಿಟ್ಟಿದೆ, ನೀವು ಅದರ ಸಿವಿಯಾರಿಟಿ ಕೂಡ ಹೇಳಿದ್ರಿ. ಆಯುರ್ವೇದದ ಅಪ್ರೋಚ್ನಲ್ಲಿ ಇದಕ್ಕೆ ಪರಿಹಾರ ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ, ಎಷ್ಟು ದೀರ್ಘಕಾಲ, ಎಷ್ಟು ವೆಚ್ಚ, ಇದನ್ನೆಲ್ಲ ನೋಡೋದಾದ್ರೆ ಒಬ್ಬ ಅದರಿಂದ ಬಳಲ್ತಾ ಇರುವಂತಹ ರೋಗಿ ಯಾವ ರೀತಿ ಧೈರ್ಯ ತಂದ್ಕೊಳ್ಬಹುದು? ಖಂಡಿತ ಇದು ಬಹಳ ಉಪಯುಕ್ತ ಪ್ರಶ್ನೆ. ಯಾಕೆಂದರೆ ಒಂದು ಈ ಶಸ್ತ್ರಚಿಕಿತ್ಸೆ ಅನ್ನೋದಿದೆ, ಆಫ್ಟರ್ ಸರ್ಟನ್ ಲಿಮಿಟ್ಸ್ ನಮಗೆ ಆರ್ಥೋಪೆಡಿಷಿಯನ್ಸ್ ಎಲ್ಲ ದೇ ವಿಲ್ ಆಸ್ಕ್ ದ ಪೇಷಂಟ್ ಟು ಗೆಟ್ ಇನ್ ಟು ದ ಪರ್ಟಿಕ್ಯುಲರ್ ಸರ್ಜಿಕಲ್ ಪ್ರೊಸೀಜರ್. ಓಕೆ. ಆ ಸರ್ಜಿಕಲ್ ಪ್ರೊಸೀಜರ್ ಆದ ಮೇಲೂ ಸಹ ನಾನು ನೋಡ್ದಂಗೆ ರೋಗಿಗಳು 100ಕ್ಕೆ 100 ಪರಿಹಾರ ಕಂಡುಹಿಡ್ಕೊಂಡಿರಲ್ಲ. ಓಕೆ. ದೇ ವಿಲ್ ಬಿ ಸ್ಟಿಲ್ ಸಫರಿಂಗ್. ಅದು ಹಾಗೇ ಆಗುತ್ತೆ ಯಾವುದ್ರಲ್ಲಾದ್ರೂ. ಸೊ ಆಯುರ್ವೇದದಲ್ಲಿ ವಿತೌಟ್ ದ ಸರ್ಜಿಕಲ್ ಇಂಟರ್ವೆನ್ಷನ್ ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಅಬೌಟ್ ಎ ವೆರಿ ಗುಡ್ ಡೆವಲಪ್ಮೆಂಟ್ ವಿಚ್ ಕ್ಯಾನ್ ಲಾಸ್ಟ್ ಲಾಂಗ್. ನನಗೆ ಇವತ್ತಿಗೂ 15 ವರ್ಷ ಆಗಿದೆ, 20 ವರ್ಷ ಆಗಿದೆ, ಲಂಬರ್ ಸ್ಪಾಂಡ್ಲೈಟಿಸ್ ಆಗಲಿ, ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಆಗಲಿ ಟ್ರೀಟ್ ಮಾಡಿರುವಂತಹ ಪೇಷಂಟ್ ಸಿಕ್ಕಾಗಿ ಹೇಳ್ತಾರೆ. ದಟ್ ಈಸ್ ವಾಟ್ ವಿ ಫೀಲ್ ವೆರಿ ಹ್ಯಾಪಿ. ವಾವ್. ಅಂದ್ರೆ ಸರ್ಜರಿನೇ ಇಲ್ಲದೇನೂ ಇದನ್ನ ಮಾಡಬಹುದು, ಖಂಡಿತ ಕ್ಯೂರ್ ಮಾಡಬಹುದು. ಎಸ್ ಎಸ್. ಇದೊಂದು ಬೂನ್, ಈ ಮಾತು ಕೇಳೋದೇ ಒಂದು ವರ. ಸೊ ದೇ ಕ್ಯಾನ್ ಬಿ ರಿಯಲಿ ಮ್ಯಾನೇಜ್. ಇಟ್ ವಿಲ್ ಟೇಕ್ ಎ ಟೈಮ್ ಆಫ್ ಅಬೌಟ್ 30 days. ಆ 30 ದಿವಸದಲ್ಲಿ ಅವ್ರಿಗೆ ಥೆರಪೀಸ್ ಕೊಡ್ತೀವಿ, ಎಕ್ಸರ್ಸೈಸಸ್ ಕೊಡ್ತೀವಿ, along with medicinal support to see that whatever is the underlying cause, ಅದಕ್ಕೆ ಕಾರಣ ಏನು ಅನ್ನೋದು ನೋಡ್ಬಿಟ್ಟು ಅದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಬಂದಾಗ ದ ಪೇಷಂಟ್ಸ್ ಆರ್ ರಿಯಲಿ ಹ್ಯಾಪಿ. ಆ್ಯಂಡ್ ಐ ಡು ನಾಟ್ ವಾಂಟ್ ಟು ಕ್ಲೇಮ್, ಬಟ್ we have treated more than thousands of cases of that. Yes, we have heard. Doctor, in particular, ನಮ್ಮ ನೋಡುಗರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಚಿಕಿತ್ಸೆ ಉಂಟು, ಅದರ ರಿಸಲ್ಟು ಉಂಟು, ಪರಿಹಾರ ಉಂಟು, ಕ್ಯಾನ್ ಬಿ ಕ್ಯೂರ್ಡ್ ಅನ್ನೋ ಕ್ಯಾಟಗರಿಯಲ್ಲಿ ಇದು ಬರೋದಾದ್ರೆ ಏನು ಚಿಕಿತ್ಸೆ ನಡೆಸಲಾಗುತ್ತೆ? ಏನು ಮಾಡ್ತೀರಾ? ಮಸಾಜ್ ಮಾಡುವಂಥದ್ದ ಅಥವಾ ಓರಲ್ ಮೆಡಿಸಿನ್ ಕೊಡುವಂಥದ್ದ? ಏನೇನು ಇನ್ವಾಲ್ವ್ ಆಗುತ್ತೆ ಈ ಚಿಕಿತ್ಸಾ ವಿಧಾನದಲ್ಲಿ? ಈ ಸರ್ವೇ ಸಾಮಾನ್ಯವಾಗಿ ಅದಕ್ಕೊಂದು ವರ್ಡ್ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಮಸಾಜ್ ಅಂತ. ಅದನ್ನು ಸಂಸ್ಕೃತದಲ್ಲಿ ಅಭ್ಯಂಗ ಅಂತ ಹೇಳಿ ನಾವು ಹೇಳ್ತೀವಿ. ಅಭ್ಯಂಗ ಯೂಶಲಿ ಸ್ನೇಹ ದ್ರವ್ಯವನ್ನು, ಅಂದರೆ ಇದರ ತೈಲ ಆರ್ ಘೃತ ಆರ್ ಮಜ್ಜ, ಈ ಥರ ಯಾವುದಾದ್ರೂ ಒಂದು ಫ್ಯಾಟಿ ಇನ್ವಾಲ್ವ್ಮೆಂಟ್ ಇರುವಂತಹ ಒಂದು ಸಬ್ಸ್ಟೆನ್ಸ್ ಇಟ್ಕೊಂಡು ನಾವು ಮಸಾಜಸ್ ಮಾಡ್ತಾ ಬರ್ತೀವಿ, ಉಜ್ಜಿತಾ ಬರ್ತೀವಿ. ಅಲ್ಲಿ ಏನಾಗುತ್ತೆ ಅಂದರೆ, ನಾವು ಒಂದು ಮಸಾಜ್ ಮಾಡಿದಾಗ ಸರ್ಕ್ಯುಲೇಷನ್ ಈಸ್ ಬೌಂಡ್ ಟು ಇನ್ಕ್ರೀಸ್. ಕರೆಕ್ಟ್. ಆ ಸರ್ಕ್ಯುಲೇಷನ್ ಈಸ್ ಬೌಂಡ್ ಟು ಇನ್ಕ್ರೀಸ್ ಆದಾಗ we are sure that oxygenation will happen to the maximum extent. The supply of the nutrients required for the degenerated part will be supplied. ಅಲ್ಲಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಏನೀಗ ಹಾಳಾಗಿರುತ್ತಲ್ವಾ, ಅದು ಹೊಸದಾಗಿ ನಾವು ವ್ಯವಸಾಯ ಮಾಡ್ದಂಗೆ ಅದು ಮತ್ತೆ ಫ್ರಮ್ ದ ಸ್ಕ್ರಾಚ್ ಅದಕ್ಕೆ ಕೊಡಬೇಕು. ಯು ಆರ್ ಗಿವಿಂಗ್ ಆಲ್ ದ ನ್ಯೂಟ್ರಿಯೆಂಟ್ಸ್, ಯು ಆರ್ ಗಿವಿಂಗ್ ದ ಆಕ್ಸಿಜನೇಷನ್. ಅದು ಮಾಮೂಲಿಯಾಗಿ ಏನೊಂದು ಸರ್ಕ್ಯುಲೇಷನ್ ಆಗಿರುತ್ತೆ ಅದರದೊಂದು 5 ರಿಂದ 6 ಪಟ್ಟು ಅಲ್ಲಿಗೆ ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ಯು ಆರ್ ಇನ್ಸ್ಟಿಗೇಟಿಂಗ್ ಎ ಹೆಲ್ದಿ ಗ್ರೋತ್ ಇನ್ ದಟ್ ಪರ್ಟಿಕ್ಯುಲರ್ ಜಾಯಿಂಟ್. ಹಾಗೆ ಅಲ್ಲಿ ಇಂಟ್ರಾಸೆಲ್ಯುಲರ್ ಸ್ಪೇಸಸ್ ಏನಿದೆಯಲ್ಲ, ಆ ಸ್ಪೇಸಸಲ್ಲಿ ಇರುವಂತಹ ಕಲ್ಮಶಗಳು ಹೊರಗೆ ಬರುವಂತಹ ಒಂದು ಸಾಧನೆ ಅದು. ಅದು ಮಾಡೋದ್ರಿಂದ ವಿ ಆರ್ ಡೂಯಿಂಗ್ ಆಲ್ ದಿಸ್ ಟು ಸಿ ದಟ್ ದೇರ್ ಇಸ್ ಎ ಹೆಲ್ದಿ ಗ್ರೋತ್ ಇನ್ ದಟ್ ಜಾಯಿಂಟ್. ಇಸ್ ಅ ವೆರಿ ಐ ಕ್ಯಾನ್ ಟೆಲ್ ಯು ಎ ಬ್ರಾಡ್ ಕಾನ್ಸೆಪ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಇದಕ್ಕೆ ಸಪೋರ್ಟಿವ್ ಆಗಿ ನಾವು ಮೆಡಿಸಿನ್ಸ್ ಕೊಡ್ತೀವಿ ಟು ರೀಜನರೇಟ್ ದಟ್ ಟಿಶ್ಯೂ. ಕರೆಕ್ಟ್. ಮೂಳೆ ಆಗಿರಲಿ,
ಅದರಲ್ಲಿರುವಂತಹ ಕಾರ್ಟಿಲೇಜ್ ಆಗಲಿ, ಅದರಲ್ಲಿರುವಂತಹ ಸೈನೋವಿಯಲ್ ಫ್ಲೂಯಿಡ್ಸ್ ಆಗಲಿ, ಹ್ಮ್. ಅವೆಲ್ಲ ಮತ್ತೆ ಬೆಳೆಯೋಕ್ಕೋಸ್ಕರ ಏನೇನು ಬೇಕೋ ಅದನ್ನ ಓರಲ್ ಆಗಿ ಪೇಷಂಟ್ಸ್ಗೆ ಕೊಡ್ತೀವಿ. Okay. ಹೊರಗಡೆಯಿಂದ ಇದನ್ನು ಮಾಡ್ತಾ ಬರ್ತೀವಿ. ಹ್ಮ್ ಹ್ಮ್ ಹ್ಮ್. ಇದು ಆಮವಾತ ಅಂತ ಏನು ಹೇಳಿದ್ನಲ್ಲ, ರುಮಟೈಡ್ ಆರ್ಥರೈಟಿಸಲ್ಲಿ ಇದು ವರ್ಜ್ಯ. ಅಂದರೆ ಆಲ್ರೆಡಿ ದ ಪೇಷಂಟ್ಸ್ ವಿಲ್ ಬಿ ಇನ್ ಸಿವಿಯರ್ ಪೇನ್. ಕರೆಕ್ಟ್. ಅವರಿಗೆ ಸರ್ವೇ ಸಾಮಾನ್ಯವಾಗಿ ಮಾಡಲ್ಲ. ಹ್ಮ್. ಆದರೆ ಒಂದು ಅಪವಾದ ಇದೆ, ಯಾವಾಗ ಡಿಫಾರ್ಮಿಟೀಸ್ ಆರ್ ಟೂ ಹೈ ಹ್ಮ್. ಆಗ ನಿರ್ದಿಷ್ಟವಾದ ತೈಲಗಳಿಂದ ಮಾಡ್ಬೋದು ಅನ್ನೋದು ಒಂದು ಅಪವಾದ ಇದೆ. ಸೊ ಅದನ್ನು ಆವಾಗ ಮಾತ್ರ ಮಾಡ್ತೀವಿ. ಅವರಿಗೆ ಔಷಧಿಯಲ್ಲೇ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು, ಓಕೆ. ದೇರ್ ಇಸ್ ಒನ್ ಮೋರ್ ಟ್ರೀಟ್ಮೆಂಟ್ ನೋನ್ ಆಸ್ ಬಸ್ತಿ ಅಂತ. ಬಸ್. ಅಂದರೆ ಏನೋರೆಕ್ಟಲ್ ರೂಟಲ್ಲಿ ಅಬ್ಸಾರ್ಪ್ಷನ್ ಆಫ್ ದ ಮೆಡಿಸಿನ್ಸ್ ವಿಲ್ ಬಿ ದೇರ್. ಸೊ ಆಯುರ್ವೇದದಲ್ಲಿ ಒಂದು 50% ಆಫ್ ದ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ಈಸ್ ಬಸ್ತಿ. ಓಕೆ. ಅದು ಬಹಳ ಶ್ರೇಷ್ಠವಾದ ಒಂದು ಟ್ರೀಟ್ಮೆಂಟ್ ಅದು. ಹ್ಮ್. ಸೊ ವಿ ಹ್ಯಾವ್ ಸೀನ್ ಮಿರಾಕಲ್ಸ್ ಹ್ಯಾಪನಿಂಗ್ ಇನ್ ದಟ್.